ಬದುಕಿದ ದಿವಸ 4 ಜನ ಒಳ್ಳೇದು ಮಾಡಕ್ಕೆ ಒಬ್ಬ ಸಾಮಾನ್ಯ ಪ್ರಜೆಯಿಂದ ಹಿಡಿದು ಒಬ್ಬ ಅಧಿಕಾರಿ ಅಪ್ ಟು ಪ್ರೈಮ್ ಮಿನಿಸ್ಟರ್ ವರೆಗೂ ನಾವೆಲ್ಲ ಕೆಲಸ ಮಾಡಲೇಬೇಕು. ಕಾಯ ವಾಚ ಕೆಲಸ ಮಾಡಿದ್ರೆ ಮಾತ್ರ ನಾವೇನಾದ್ರೂ ಒಂದು ಮಾಡಕ್ಕೆ ಸಾಧ್ಯ. ನಾನು ಮೊನ್ನೆ ರಾತ್ರಿ ಬಂದಾಗ 1-2 ಪಂಚಾಯತಿ ನುಗ್ಗಿದೆ, ಬೇಜಾರಾಗುತ್ತೆ. ಪಂಚಾಯತಿ ಬರೀ ಮಂಡ್ಯದೇನ ಅಲ್ಲ, ನಮ್ಮೂರಲ್ಲೂ ಎಲ್ಲ ಪಂಚಾಯತಿ ನುಗ್ಗಿಬಿಟ್ಟೆ. ನಾನು ತಾಲೂಕು ಹುದ್ದೆಯಲ್ಲಿ ಪಂಚಾಯತಿಗೆ ಅಲ್ಲಿ 24 ಸೂಮಟ್ಟಿಗೆ ಲಿಸ್ಟ್ ಮಾಡಿದೆ. ಇವರು ಪಂಚಾಯತಿ ಡೆವಲಪ್ಮೆಂಟ್ ಆಫೀಸರ್ಸ್ ಅಂದ್ರೆ ಅವ್ರು ಯಾವ ರೀತಿ ತಿಳ್ಕೊಂಡಿದ್ದಾರೆ ಅಂದ್ರೆ ಡಿಸಿಡಿ ಅವರೇ, ಪ್ಲಾನಿಂಗ್ ಅಥಾರಿಟಿ ಅವರೇ, ಎಲ್ಲ ಅವರೇ, ಎಲ್ಲದಕ್ಕೂ ಅವರೇ ಸೀಲ್ ಹಾಕ್ಬಿಟ್ಟು ಕೊಟ್ಬಿಡ್ತಾರೆ. ಅಗ್ರಿಕಲ್ಚರ್ ಲ್ಯಾಂಡ್ ಗ್ರಾಮ ಠಾಣಾಗ್ ಬರಲ್ಲ, ಅದಕ್ಕೆ ಕನ್ವರ್ಷನ್ ಇಲ್ಲ, ದೊಡ್ಡ ದೊಡ್ಡ ಬಿಲ್ಡಿಂಗ್ ಆಗಿದೆ. ಲೇಔಟ್ ಇವರೇ ಪರ್ಮಿಷನ್ ಕೊಡ್ತಾರೆ. ನಂಗೆ ಅರ್ಥ ಆಗ್ತಾ ಇಲ್ಲ ಏನಾಗಿದೆ ಇವ್ರಿಗೆ ಅಂತ. ಸರ್, ನೀವು ಬದುಕಬೇಕು, ನಿಮ್ಮ ಸಂಬಳದಲ್ಲಿ ಬದುಕಿ. ಅನ್ಯಾಯ ದುಡ್ಡಲ್ಲಿ ಬದುಕಿದ್ರೆ ನಿಮಗೆ ನೆಗೆಟಿವ್ ಎನರ್ಜಿ ಬರುತ್ತೆ ನಿಮ್ ಜೊತೆಗೆ. ನೀವು ಆ ಸಂಪಾದನೆ ತಗೊಂಡು ಮನೆಗೆ ಹೋದ್ರೆ ಎಂಟೈರ್ ಫ್ಯಾಮಿಲಿಗೆ ನೆಗೆಟಿವ್ ಎನರ್ಜಿ. ಫ್ಯಾಮಿಲಿಗೆ ಬಂದ್ರೆ ನಮ್ಮಂತ ಒಬ್ಬರಿಂದ ಊರಿಗೆ ನೆಗೆಟಿವ್ ಎನರ್ಜಿ, ಈ ದೇಶಕ್ಕೆ ನೆಗೆಟಿವ್ ಎನರ್ಜಿ ಬರುತ್ತೆ. ಅದರಿಂದ ಏನಾಗಿದೆ, ನಾವು 140 ಕಂಟ್ರಿಗಳಲ್ಲಿ 96ನೇ ಸ್ಥಾನದಲ್ಲಿ 91ನೇ ಸ್ಥಾನಕ್ಕೆ ಬಂದಿದ್ದೀವಿ ಭ್ರಷ್ಟಾಚಾರದಲ್ಲಿ. ನಮ್ಮ ರಾಜ್ಯ 5ನೇ ಸ್ಥಾನದಲ್ಲಿದ್ದೀವಿ. ಇದಕ್ಕೆ ಕಾರಣ ನಾವು ಸೇರಿಬಿಟ್ಟು 148 ಕೋಟಿ ಜನ ಕಾರಣ. ನಿಮ್ಮ ಆತ್ಮ ವಿಮರ್ಶೆ ನೀವು ಮಾಡ್ಕೊಂಡೇ ಇದ್ರೆ ಹಿಂಗೆ ನಾವು ಹೋದ್ರೆ ನಮಗೂ ಪ್ರಾಣಿಗಳಿಗೂ ಡಿಫ್ರೆನ್ಸ್ ಇಲ್ಲದೆ ಬದುಕ್ತೀವಿ ಸರ್. ರಾತ್ರಿ ನನಗೆ ನೋವಿಂದ ಹೇಳ್ತೀನಿ, ಅವ್ರು ಏನ್ ಹೇಳಿದ್ರು ಆನ್ಸರ್ ಮಾಡಲ್ಲ ಅಂತಾರೆ ನಮ್ಮ ಪಂಚಾಯತಿ ಡೆವಲಪ್ಮೆಂಟ್ ಆಫೀಸರ್ಸ್. ಅವ್ರು ನಾನು ಪಂಚಾಯತಿ ಡೆವಲಪ್ಮೆಂಟ್ ಅಲ್ಲ, ಪಂಚಾಯತಿ ಡೆಸ್ಟ್ರಾಯಿಂಗ್ ಆಫೀಸರ್ಸ್ ಅಂತ ಹೇಳ್ತೀನಿ. ಆ ಬೆಂಗಳೂರು BDA ಇದೆ, ಬೆಂಗಳೂರು ಡೆಸ್ಟ್ರಾಯಿಂಗ್ ಅಥಾರಿಟಿ ಅಂತ, ಇಲ್ಲಿ ಪಂಚಾಯತಿ ಡೆಸ್ಟ್ರಾಯಿಂಗ್ ಆಫೀಸರ್ಸ್. ಏನಾದ್ರೂ ಮಾತಾಡಿ, ನೀವೇನಾದ್ರೂ ಹೇಳ್ಕೊಳ್ಳಿ, ಅವ್ರು ಕೆಲಸ ಮಾಡ್ತಾರೆ. ದುಡ್ಡು 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 ದುಡ್ಡು. ಏನ್ ದುಡ್ಡು ತಿಂತೀರಾ? ದುಡ್ಡು ಯಾಕೆ ತಿನ್ನಕ್ಕಾಗಲ್ಲ? ತಿನ್ನೋದಷ್ಟು ಊಟ, ಆ ಊಟ ಕಲ್ಮಶ ಇಲ್ಲದೆ ಊಟ ಇರ್ಬೇಕು. ಬೇರೆಯವರ ಪಾಪದಲ್ಲಿ ಆ ದುಡ್ಡು ತಿಂದ್ರೆ ನಮ್ಗೆ ಒಳ್ಳೇದಾಗಲ್ಲ, ನಮ್ಮ ಫ್ಯಾಮಿಲಿಗೆ ಒಳ್ಳೇದಾಗಲ್ಲ. ನಾನು ಯಾರು ಶಾಪ ಮಾಡ್ತಾ ಇಲ್ಲ, ಒಳ್ಳೆಯವರು ಇದ್ದಾರೆ, ಒಳ್ಳೆ ಆಫೀಸರ್ಸ್ ಇರೋದ್ರಿಂದ ಇನ್ನ ದೇಶ ನಡೀತಾ ಇದೆ, ಒಳ್ಳೆ ಸಮಾಜ ಇದೆ, ಇನ್ನ ಬದುಕಿದೆ ದೇಶ. ಆದ್ರೆ ಎಲ್ಲ ಒಂದ್ ಕಡೆ ಸಮಾಜ ಬದಲಾಗಬೇಕು. ನಮ್ಮಿಂದ ಒಬ್ಬ ಪ್ರಜೆಯಿಂದ ಸಮಾಜ ಬದಲಾದ್ರೆ ಮಾತ್ರ ನಾವೇನೋ ಸಾಧನೆ ಮಾಡ್ಬೇಕು. ಇಲ್ಲದೆ ಇದ್ರೆ ಕಷ್ಟ. ನಾವು ದುಡ್ಡು ಕೊಟ್ಬಿಟ್ಟು ದುಡ್ಡು ತಗೊಂಡು ಓಟ್ ಹಾಕ್ತಿವಿ, ಎಂತ ಒಳ್ಳೆ ಅಧಿಕಾರಿ ಬರ್ತಾರೆ ನಮ್ಗೆ. ಕಾರ್ಪೊರೇಷನ್ ಎಲೆಕ್ಷನ್ ಬಂದ್ರು ದುಡ್ಡು ತಗೋತೀವಿ, ಪಂಚಾಯತ್ ಎಲೆಕ್ಷನ್ ಬಂದ್ರು ದುಡ್ಡು ತಗೋತೀವಿ, ಒಳ್ಳೆ ಮೆಂಬರ್ ಬರಲ್ಲ, ಅವನು ತಿನ್ನಕ್ ಶುರು ಮಾಡ್ತಾನೆ. ಎಲ್ಲ ಬರೀ ತಿನ್ನೋದಾದ್ರೆ ಯಾರು ನೆಟ್ಟು ಬದುಕೋರು ಅಂತ ನಾವೇ ಕ್ವಶನ್ ಮಾಡ್ಕೊಳ್ಳೋ ಪರಿಸ್ಥಿತಿ ಬಂದಿದೆ. ನಿಜವಾಗ್ಲೂ ಆ ಸ್ವಾತಂತ್ರ್ಯ ತಂದ ಮಹಾತ್ಮ ಗಾಂಧಿ, ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್, ಬಾಬಾ ಅಂಬೇಡ್ಕರ್ ಇವಾಗ ಇದ್ದಿದ್ರೆ ನಮ್ಮ ಮುಂದೆ ನೇಣು ಹಾಕೊಂಡ್ಬಿಡೋರು. ಎಂತ ಜನ ಇದಾರೆ, ನಾನು ಏನಕ್ಕೆ ಸ್ವಾತಂತ್ರ್ಯ ಕೊಡ್ತಾ ಅಂತ. ಸ್ವಾತಂತ್ರ್ಯ ಬಂದು 79 ವರ್ಷ ಆದ್ರು ಇನ್ನ ನಮ್ಮ ಜವಾಬ್ದಾರಿ ನಾವು ತಿಳ್ಕೊತಾ ಇಲ್ಲ. ಅಲ್ಲಿ ಗಡಿಗಳಲ್ಲಿ ನಮ್ಮ ಸೈನಿಕರು ಒಂದೊಂದು ಸೆಕೆಂಡ್ ಬೇಕು ಸಾಯ್ತಾರೆ. ನಾವಿಷ್ಟು ಚೆನ್ನಾಗಿ ಹಾಲಲ್ಲಿ ಇರ್ಬೇಕಂದ್ರೆ ನಮ್ಮ ಸೈನಿಕರ ಕಾರಣ. ಅವ್ರಿಗೆ ನ್ಯಾಯ ಕೊಡ್ತಾ ಇಲ್ಲ ನಾವು 178 ತಾಲೂಕು ಸುಮಾರು ಕೇಸ್ ರಿಜಿಸ್ಟರ್ ಮಾಡಿಸಿದೀವಿ ಲೋಕಾಯುಕ್ತ ಸಂಸ್ಥೆಯಿಂದ. ಎಲ್ಲಾ ಕಡೆ ಗಲಾಟೆ ಮಾಡಿ ಇವಾಗ ಡಿಸ್ಟಿಕ್ ಅವ್ರಿಗೆ ಒಂದು ಸಪರೇಟ್ ಜಾಗ ಕೊಡಬೇಕು ಅಂತ ಹೇಳಿ ಗಲಾಟೆ ಮಾಡ್ತಾರೆ. ಹೋದ್ಸಲ ನಾನು ಇದೇ ಹಾಲಲ್ಲಿ ಒಂದ KR ಪೇಟೆ ಹೆಣ್ಮಗಳು, ಅವರು ಗಂಡ ಸತ್ತೋಗಿ 40 ವರ್ಷ 50 ವರ್ಷ ಆಯ್ತು. ಅವತ್ತು ನಮ್ಮ DC ಸಾಹೇಬರು ಎಲ್ಲರೂ ಸರ್ ಕೊಟ್ಬಿಡ್ತೀವಿ 2 ತಿಂಗಳಲ್ಲಿ ಅಂತ. ನನ್ಗೆ ಅರ್ಥ ಆಗ್ತಾ ಇಲ್ಲ. ಇವಾಗ ಮೊನ್ನೆ ಆರ್ಡರ್ ಆಗಿದೆ, ನಾನು ಬರ್ತೀನಿ ಅಂತ ಆರ್ಡರ್ ಮಾಡಿದ್ರು ನಮ್ಮ ಶ್ರೀನಿವಾಸ್ ಅವರು. ಆರ್ಡರ್ ಆಗಿದೆ, ಶ್ರೀನಿವಾಸ್ ಆರ್ಡರ್ ಆಗಿದೆ. ಎಲ್ಲ ಒಂದ್ ಕಡೆ ನಾವು ಧೋರಣೆ ಚೇಂಜ್ ಮಾಡ್ಬೇಕು. ನಾನು ಬೆನ್ನತ್ತು ಬಿಟ್ಟಿದ್ದೀನಿ, ಆದ್ರೂ 1 ವರ್ಷ ಆಯ್ತು. ಒಬ್ಬ ಲೋಕಾಯುಕ್ತನಾಗಿ ಒದ್ದಾಡಿ ಬಿದ್ದಾಡಿ ದಿನ ನಾನು ಹೆಂಡತಿ ಮಕ್ಕಳ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಬರೀ ಕೇಸು, ಗುತ್ತಲ್ಕೆರೆ ಏನಾಯ್ತು, ಯಾರ ಬದಲು ಗುತ್ತಲ್ಕೆರೆ ಏನಾಯ್ತು, KSRTC ಏನಾಯ್ತು, ಇದೇನಾಯ್ತು, ಈ ತರ ಕೇಳಿ ನಾನು ಕೂದಲು ಉದುರ್ತಾ ಇದೆ. ಇವಾಗ ಮೊದ್ಲು ಯಾವ್ದು ಕಾಯಿಲೆ ಇರಲಿಲ್ಲ, ಶುರುವಾಗಿದೆ BP ಶುಗರ್. ನನಗೆ ಜಗಳ ಮಾಡಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೀವು ಅರ್ಥ ಮಾಡ್ಕೊಳ್ತಾ ಇದ್ರೆ ನಾನು ಬಿಡಲ್ಲ, ಯಾರು ಬಂದ್ರು ಬಿಡಲ್ಲ. ಪ್ರೈಮ್ ಮಿನಿಸ್ಟರ್ ಮೋದಿ ಸಾಹೇಬರು ಕೇಳಲ್ಲ,
ಅದು ಸಿಕ್ತಾ ನಾನು ಬಿಡಲ್ಲ. ನೀವು ಕೆಲಸ ಮಾಡೋದು ನಾನು ಬಿಡೋದಿಲ್ಲ. ನೀವು ಆನೆಸ್ಟ್ ಆಫೀಸರ್ಸ್, ಆನೆಸ್ಟ್ ಜನ ಇದ್ರೆ ನಿಮ್ಮ ಕಾಲಗಳಿಗೆ ನಮಸ್ಕಾರ ಮಾಡ್ಬಿಡ್ತೀನಿ ನಾನು. ನಿಮ್ಮ ಪಾದ ಮುಟ್ಟಿ ನಮಸ್ಕಾರ ಮಾಡ್ತೀನಿ. ನೀವು ಡಿಸಾನೆಸ್ಟ್ ಇದ್ರೆ ಸಮಾಜದ ವ್ಯಕ್ತಿ ಆಗಲಿ ನಮ್ಮ ಅಧಿಕಾರಿಗಳಾಗಲಿ ನಾನು ಕತ್ತಿಗೆ ಹಗ್ಗ ಹಾಕ್ತೀನಿ, ಬಿಡೋದಿಲ್ಲ. ನಾನು ಮೊನ್ನೆ ಅಲೋಕ್ ಕುಮಾರ್ಗೆ ಹೇಳಿದೆ, ಸೆಂಟ್ರಲ್ ಜೈಲಲ್ಲಿ ಸುಮಾರು 14 ಡಿಸ್ಟಿಕ್ ಅಲ್ಲಿ ಜಾಸ್ತಿ ಸುಮೋಟ ಕೇಸ್ ರಿಜಿಸ್ಟರ್ ಮಾಡಿದ್ದೀನಿ. ಎಲ್ಲ ಒಂದೊಂದು ಹಂತಕ್ಕೆ ಬಂದಿದೆ. ಒಂದು ಮರ ಬೆಳಿಬೇಕು ಅಂದ್ರೆ ವರ್ಷಾಂಗಟ್ಟಲೆ ಬೇಕು. ಈ ಕೇಸ್ ಮುಗಿಬೇಕಾದ್ರೆ ನಮ್ಮ ಪ್ರೊಸೀಜರ್ ಇದೆ. ನೋಟಿಸ್ ಕೊಡ್ಬೇಕು, ಎನ್ಕ್ವೈರಿ ಮಾಡ್ಬೇಕು, ಅವ್ರಿಗೆ ಆಪೋಸಿಟ್ ಕೊಡ್ಬೇಕು. ಅದು ಮಾಡೋಕೆ 4 ತಿಂಗಳು 1 ವರ್ಷ ಆಗುತ್ತೆ. ಎಲ್ಲ ಒಂದು ಸ್ಟೇಜ್ ಬಂದಿದೆ. ನೀವು ಎಚ್ಚೆತ್ಕೊಳ್ಳದೆ ಇದ್ರೆ, ಅಧಿಕಾರಿಗಳು ಸಹಕಾರ ಮಾಡದೆ ಇದ್ರೆ ಸಿದ್ಧರಾಗಿ ಎಲ್ಲಿಗೆ ಸೆಂಟ್ರಲ್ ಜೈಲ್ಗೆ ಹೋಗಕ್ಕೆ. ಅಲೋಕ್ ಕುಮಾರ್ ಸೆಂಟ್ರಲ್ ಜೈಲ್ ಸೂಪರ್ ಹೇಳಿದೆ, ಸ್ವಲ್ಪ ಜಾಸ್ತಿ ಕಟ್ಸಿ ಸರ್ ಬಿಲ್ಡಿಂಗ್ಗಳು ಅಂತ. ಯಾಕೆ ಸರ್ ಅಂತ ಹಠ ಹಿಡಿದು ಬಿಟ್ಟಿದ್ದೀನಿ, ಒಂದು 10 ಜನ ಕಳಿಸ್ಬಿಡ್ತೀನಿ ಒಳಗಡೆಗೆ ಅಂತ. ಎಲ್ಲರೂ ಕಳಿಸ್ಬೇಕು ಅಂತ ಆಸೆ ಇಲ್ಲ. ನೀವು ನನ್ನ ಪೋಸ್ಟ್ ಮಾಡಬೇಡಿ, ದಯವಿಟ್ಟು ನನ್ನ ಪೆನ್ನ ಕಡ್ಕ ಮಾಡಬೇಡಿ. ನಾನು ನಿಮ್ಮನ್ನು ಯಾವಾಗಲೂ ರಿಕ್ವೆಸ್ಟ್ ಮಾಡ್ತೀನಿ. ಸೆಕೆಂಡ್ ರೌಂಡ್ ಊರೂರಿಗೆ ಹೋಗ್ತಾ ಇದ್ದೀನಿ, ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಅಧಿಕಾರಿಗಳನ್ನ, ನಮ್ಮ ರೈತರು ರಿಕ್ವೆಸ್ಟ್ ಮಾಡಿ, ಸಮಾಜ ರಿಕ್ವೆಸ್ಟ್ ಮಾಡಿ, ಬದಲಾಗಿ ಸರ್, ಬದಲಾಗಿ ಸರ್. ಅಟ್ಲೀಸ್ಟ್ ನಾವು ವಯಸ್ಸು ಇವಾಗ ನನಗೆ 65 ವರ್ಷ. ಈ ಏಪ್ರಿಲ್ ಜೂನ್ ಬಂದ್ರೆ 65 ದಾಟುತ್ತೆ, 66 ಬರ್ತೀನಿ. ನಾವು ಮಕ್ಕಳಿಗೆ ಏನಾದ್ರು ಕೊಟ್ಟೋಗ್ಬೇಕು ಅಂದ್ರೆ ಅಟ್ಲೀಸ್ಟ್ ಇವಾಗ ಆತ್ಮಸಾಕ್ಷಿ ಅದೇ ಮೇಲೆ ಕೈ ಇಟ್ಟು ನಾನು ಚೆನ್ನಾಗಿ ಬರ್ತಾ ಇದ್ದೀನಿ ಅಂತ ಪ್ರತಿಯೊಬ್ಬ ಸಮಾಜದ ವ್ಯಕ್ತಿ, ಎಲ್ಲ ಅಧಿಕಾರಿಗಳು, ಚಿಕ್ಕ ಅಧಿಕಾರಿಯಿಂದ ಪೀಮರಿಂದ ಪ್ರೈವೇಟ್ ನಾವು ಆತ್ಮವಿಶ್ವಾಸ ಮಾಡ್ಕೊಳ್ಳೋ ಪರಿಸ್ಥಿತಿ ಬಂದಿದೆ. ಅದು ಮಾಡ್ಕೊಳ್ತಾ ಇದ್ರೆ ಮುಂದೊಂದು ದಿವಸ ನಮ್ಮ ಗತಿ 200 ವರ್ಷ ಇದ್ದರೆ ನಮ್ಮನ್ನ ಬ್ರಿಟಿಷರು ಆಳಿ ನಮ್ಮ ಪೂರ್ವಿಕರನ್ನ, ನಮ್ಮ ಹೆಣ್ಮಕ್ಳನ್ನ ದೋಚಿದ್ದಾರೆ. ಅದೇ ಪರಿಸ್ಥಿತಿ ಮತ್ತೆ ಬರಬಾರದು ಅಂದ್ರೆ ಎಚ್ಚೆತ್ಕೋಬೇಕು. ನಾನು ರಾತ್ರಿ ಹಾಸ್ಟೆಲ್ ಹೋಗಿದ್ದೆ, 2 ಹಾಸ್ಟೆಲ್ಗೆ. ನೋವಿನಿಂದ ಹೇಳ್ತೀನಿ, ಆ ಮಕ್ಕಳಿಗೆ ವಯಸ್ಸು ಬಂದಿರೋ ಮಕ್ಕಳಿಗೆ ತಿಂಗಳು ಅದು ಸ್ಟಾರ್ಟ್ ಕೊಡ್ಬೇಕು, ಇದು ಕೊಡ್ಬೇಕು ಅಂತ ಏನು ಕೊಟ್ಟಿಲ್ಲ. ಅವರು ನಮ್ಮ ಡಿ ಸೋಷಿಯಲ್ ವೆಲ್ಫೇರ್ ಆಫೀಸರ್ ಬಂದಿದ್ರು. ನಾನು ಆ ಮಕ್ಕಳ ಜೊತೆ ಮಾತಾಡ್ತಾ ಇದ್ದೀನಿ, ಅವ್ರು ಹುಡುಗಿಸ್ತಾ ಇದ್ದೀನಿ, ಚೆನ್ನಾಗಿ ಓದ್ಬೇಕು, ಇದು ಮಾಡ್ಬೇಕು ಅಂತ. ಅವ್ನು ಡ್ಯಾನ್ಸ್ ಮಾಡ್ತಾ ಇದ್ದಾನೆ. ಅಂದ್ರೆ ಅವ್ರಿಗೆ ಯಾರು ಕಾಳಜಿನೇ ಇಲ್ಲ. ಪೋಸ್ಟ್ ಅಂದ್ರೆ ಒಂದು ಪೋಸ್ಟ್ ಸಿಕ್ಕಿದೆ ಅಂದ್ರೆ ಸೇವೆ ಮಾಡಕ್ಕೆ ಬರ್ದು ಬಿಟ್ಟಾರೆ. ಪೋಸ್ಟ್ ಲೈಸೆನ್ಸ್ ಫಾರ್ ಕರಪ್ಷನ್ ಅಂತ, ಯಾವುದೇ ಪೋಸ್ಟ್ ಸಿಕ್ಕಲಿ ಲೈಸೆನ್ಸ್ ಫಾರ್ ಕರಪ್ಷನ್ ಅಂತ. ಸರ್, ನೀವು ಕರಪ್ಷನ್ ಮುಂದುವರಿತಾ ಇರಿ. ನಾನು ನೇಣು ಹಾಕಕ್ಕೆ ಅಗ್ಗಗಳು ರೆಡಿ ಮಾಡ್ಕೊತಾ ಇದ್ದೀನಿ. ನೇಣು ಹಾಕ್ತೀನಿ, ಬಿಡೋದಿಲ್ಲ. ನಾನು 3 ವರ್ಷ ಇರ್ತೀನಿ, ಅಷ್ಟೊಂದು ಬಿಡೋದಿಲ್ಲ. ನಮ್ಮಂತವ್ರಿಗೆ ಅಷ್ಟು 10 ವರ್ಷ ಕೊಡ್ಬೇಕಾಗಿ ನಾವು ಸನ್ಮಾನ ಹಾಕ್ಬಿಡ್ತೀವಿ. ಈ ರೈತರು ಹೋದಾಗ ಯಾಕೆ ನಾನು ರೈತರು ಅಂತ ಹೇಳ್ತೀನಿ ಅಂದ್ರೆ, ಒಳ್ಳೆ ರೈತರು ಇದ್ದಾರೆ. ಈ ದೇಶದ ಬೆನ್ನೆಲು ಬಂತು ಒಂದು ಕಾಲದಲ್ಲಿ ಹೇಳ್ತಾ ಇದ್ದೀವಿ, ದೇಶ ಕಾಪಾಡ್ತಾ ಇದ್ದಾರೆ 3 ಜನ. ಒಂದು ದೇಶದ ರೈತ ಬೆನ್ನೆಲು ಬಂತು, ಮಹಾತ್ಮ ಗಾಂಧಿ ಹೇಳ್ತಾ ಇದ್ರು. ರೈತರಿಗೆ ಬೆನ್ನು ಮುರಿದಾಕಿದ್ದಾರೆ ಕೆಲಸ. ಅವರು ಕೆಲಸ ಮಾಡ್ತಾ ಇಲ್ಲ, ನೇಗಿಲು ಹೋಯ್ತು, ಎಲ್ಲ ಹೋಯ್ತು, ಟ್ರ್ಯಾಕ್ಟರ್ ಬಂದಿದೆ. ಇವಾಗ ಯಾವ ಸಿಗಲ್ಲ ಕೆಲಸ ಮಾಡಕ್ಕೆ. ಅವನು ಸೋಂಬೇರಾಗಿದ್ದಾನೆ. ಇಲ್ಲಿ ನಾನು ಅಬ್ಸರ್ವ್ ಮಾಡಿದೆ, ಬೆಳಗ್ಗೆ ಎದ್ದು ನಮ್ಮೆಲ್ಲ ಅಣ್ಣತಮ್ಮಂದ್ರು ಆರಾಮಾಗಿ ಸಿಗರೇಟ್ ಹೊಡ್ಕೊಂಡು, ಕಾಫಿ ಕುಡ್ಕೊಂಡು ಅಡ್ಡೆ ಹೊಡೆಯೋದು. ಹೆಣ್ಮಕ್ಳು ಮಾತ್ರ ಕೆಲಸ ಮಾಡ್ತಾರೆ ಮಂಡ್ಯದಲ್ಲಿ, ನಾನು ನೋಡಿದ್ದೀನಿ. ಯಾಕೆ ಆಗ್ತಾ ಇದೆ? ಒಂದೊಂದು ಏನಾದ್ರೆ ಒಂದೊಂದು ಕಡೆ ನಮ್ಮಲ್ಲಿ ಹೋದಾಗ ನಮ್ಗೆ ನೀರಿಲ್ಲ. ನೀರು ಅಂದ್ರೆ ನಮ್ಗೆ ದೇವರ ತರ. ನೀರಿಲ್ಲ ನಮ್ಗೆ. 1 ಎಕರೆ 4 ತರ ಬೆಳೆ ಬೆಳಿತೀವಿ. 2,000 3,000 ಬೋರ್ವೆಲ್ ಅಲ್ಲಿ ಹೋಗ್ಬೇಕು, ಕನ್ನಡ ಸಿಗಲ್ಲ. ಅದು ಫ್ಲೋರೈಡ್ ಸಿಗುತ್ತೆ. ನಾವು ಒದ್ದಾಡ್ತೀವಿ. ಈ ಪುಣ್ಯವಂತರು ಕನ್ನಂಬಾಡಿ ಕಟ್ಟೆ ನಮ್ಮ ಸರ ವಿಶ್ವೇಶ್ವರ ನಮ್ಮ ಜಿಲ್ಲೆಯವರು ಅವ್ರು ಕೊಟ್ಟಿದ್ದಾರೆ. ಅವ್ರ ಫೋಟೋ ನೋಡಿದೀನಿ ನಿಮ್ಮ ಮನೆಗಳಲ್ಲಿ. ಅದು ಬಿಟ್ಟರೆ ನಾವು ಯಾರು ಕೊಡ್ತಾರೆ? ಆ ನೀರು ಎಲ್ಲಿ ಬಿಡ್ತಾ ಇರೋದು ಹೊಟ್ಟೆ ಉದ್ದೋಗುತ್ತೆ. ನನಗೆ ನೀರು ಹೋಗ್ತಾ ಇದ್ದಾರೆ, ಯಾಕೆ ವೇಸ್ಟ್ ಮಾಡ್ತೀರಾ ಸರ್? ಈ ತರ ಎಷ್ಟೋ ಕೆಲಸಗಳು ಬೇಕಾದಷ್ಟು ಚೆನ್ನಾಗಿದೆ. ನಮ್ಮ ಪತ್ರಿಕಾ ಮಾಧ್ಯಮದವರು ನನಗೊಂಥರ ಬೆಂಬಲದವರು. ನಾನು ಏನೇ ಕೆಲಸ ಯಾವ ಡಿಸ್ಟಿಕ್ ಅಲ್ಲಿ ಮಾಡಿದ್ರು ಅವ್ರು ಒಂಥರ ಆಯುಧಗಳ ತರ ಆಗ್ತಾರೆ ನನಗೆ. ಅವರಿಂದ ಸ್ವಲ್ಪ ಕೆಲಸ ಮಾಡೋಕೆ ನನಗೆ ಅನುಕೂಲ ಆಗ್ತಾ ಇದೆ. ಅವರು ಇಲ್ಲಿ ಹೇಳಿದ್ದಾರೆ, ಭ್ರಷ್ಟರ ಬೇಟೆ ಕಾರ್ಯಾಚರಣೆ ಪ್ರಾರಂಭ ಅಂತ ಪೇಪರ್ ಹಾಕಿದ್ದಾರೆ. ನಾನು ಯಾರು ಬೇಟೆಗೆ ಬಂದಿಲ್ಲ ಸರ್, ನಿಮ್ಮ ರಿಕ್ವೆಸ್ಟ್ ಮಾಡಕ್ ಬಂದಿದ್ದೀನಿ. ಜನರು ಸೇವೆ ಮಾಡಕ್ ನಾವೆಲ್ಲ ಇದ್ದೀವಿ. ದಯವಿಟ್ಟು ನೀವು ಮಾಡದೇ ಇದ್ರೆ ಬೇಟೆ ಪೇಪರ್ ಅಲ್ಲ, ನಿಜವಾಗ್ಲೂ ಬೇಟೆ ಮಾಡ್ತೀನಿ, ಬಿಡೋದಿಲ್ಲ. ಅದ್ ಬಿಡದೆ ಕೆಲಸ ಮಾಡ್ಬೇಕು. ನೋಡಿ, ಆ ವೆಸ್ಲ ಬಿಂಚೋಡಿ ಮಾಡಿಸಿದ್ವಿ,
ಹೋದ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ 1881 ಇಲ್ಲಿಗಲ್ ಖಾತಾ ಸಾಗಿತ್ತು ನಮ್ಗೆ ಇಡವಾಳ ಗ್ರಾಮ ಪಂಚಾಯತಿ ಒಂದಷ್ಟು ಪಂಚಾಯತಿಗಳಲ್ಲಿ. ಪಂಚಾಯತ್ ಸುಧಾರಣೆ ಆಗ್ತಾನೆ ಇಲ್ಲ, ಯಾಕಂತ ಗೊತ್ತಾಗ್ತಾ ಇಲ್ಲ. ಎಲ್ಲೋ ಒಂದ್ ಕಡೆ ನಮ್ಮ ಅಧಿಕಾರಿಗಳು ಚಳಿ ಬಿಡಬೇಕು. ಬೇರೆಯವ್ರ ಬಗ್ಗೆ ನಾನು ಮಾತಾಡಕ್ ಇಷ್ಟಪಡಲ್ಲ, ವಿಧಾನಸೌಧ ಬಗ್ಗೆ ಮಾತಾಡಕ್ ಇಷ್ಟಪಡಲ್ಲ. ಅವ್ರು ನೆಟ್ಗಿದ್ರೆ ಈ ಪ್ರಾಬ್ಲಮ್ ನಾನು ಬರ್ಬೇಕಾಗ್ತದೆ ಊರಿಗೆ, ಮನೆ ಮನೆಗೆ, ಪಂಚಾಯತ್ಗೆ. ಅದು ಅವ್ರು ನೆಟ್ಗಾಗ್ಬೇಕಂದ್ರೆ ಸಮಾಜ ನೆಟ್ಗಾಗ್ಬೇಕು. ನೀವು ದಯವಿಟ್ಟು ದುಡ್ಡು ಕೊಟ್ಟು ಓಟ್ ಹಾಕೋದು, ದುಡ್ಡು ತಗೊಂಡು ಓಟ್ ಹಾಕೋದು ಬಿಡ್ರಿ. ಆನೆಸ್ಟ್ ಆಗಿ ನೀವು ಬದುಕಿರಿ, ಆನೆಸ್ಟ್ ಜನ ಮುಂದೆ ಬರ್ತಾರೆ ಅಂತ ಆಸೆ ನನಗಿದೆ. ನೀವು ಬದಲಾವಣೆ ಆಗಲಿಲ್ಲ, ಸಮಾಜ ಬದಲಾವಣೆ ಮಾಡಕ್ ಸಾಧ್ಯ ಇಲ್ಲ. ನಾವೇ ದುಡ್ಡು ಕೊಡ್ತೀವಿ, ದುಡ್ಡು ತಗೊಂತೀವಿ, ದುಡ್ಡು ಓಟ್ ಹಾಕ್ತೀವಿ. ಒಳ್ಳೆ ಗ್ರಾಮ ಪಂಚಾಯತಿ ಮೆಂಬರ್ ಬರಲ್ಲ, ಒಳ್ಳೆ ಜಿಲ್ಲಾ ಪಂಚಾಯತಿ ಮೆಂಬರ್ ಬರಲ್ಲ, ಒಳ್ಳೆ MLA ಬರಲ್ಲ, ಒಳ್ಳೆ ಮಿನಿಸ್ಟರ್ ಬರಕ್ಕಾಗಲ್ಲ, ಒಳ್ಳೆ CM ಬರಕ್ಕಾಗಲ್ಲ. ಅದಕ್ಕೆ ಕಾರಣ ಸಮಾಜ. ನೀವು ಬದಲಾಗಬೇಕು. ನೀವು ಬದಲಾದ್ರೆ ನಾನು ನಿಮ್ ಜೊತೆಗಿದ್ದೀನಿ ಸರ್. ಹೋರಾಟ ಮಾಡೋಣ, ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿ ನಮ್ಮ ಪೂರ್ವಿಕರು ರಕ್ತ ಕಾಲಗಳು ಹೋಗಿದೆ. ಇವಾಗ ಮತ್ತೆ ಸ್ವಾತಂತ್ರ್ಯ ಉಳಿಸೋಕೆ ಮತ್ತೆ ಹೋರಾಟ ಅನ್ನೋ ಪರಿಸ್ಥಿತಿ ಬಂದಿದೆ. ಹೋರಾಟ ಮಾಡಿ. ಯಾಕೆ ನಾನು ಹೇಳ್ತೀನಿ ಅಂದ್ರೆ ನಮ್ಮ ಮಂಡ್ಯ ಜನ ಭಾರಿ ಬುದ್ಧಿವಂತರು. ನಿಮ್ಮ ನಾಗಮಂಗಲ ಕೇಸಲ್ಲಿ ಯಾರೋ ಇಬ್ಬರು ರೈತರು ಬಂದ್ರು, ಸರ್ ಎಲ್ಲ ಆಚೆ ಕಡೆ ಶಶಿಕಂಠ ಮಾತಾಡ್ಬೇಕು ನಿಮ್ಮ ಹತ್ರ ಅಂತ ಹೇಳಿದ್ರು. 238 ಎಕರೆ ಎನ್ಕ್ರೋಚ್ಮೆಂಟ್ ಆಗಿದೆ ಅಂತ. ಅದನ್ನ ನಾನು ಎನ್ಕ್ವೈರಿ ಮಾಡಿದ ಲೋಕಾಯುಕ್ತ ಪೊಲೀಸ್ ಹೇಳಿ ರಿಪೋರ್ಟ್ ಕೊಡಿ ಅಂತ ಅವರೆಲ್ಲ ಅವರು ಸರ್ ಅಂತ ಟೀಮ್ ಮಾಡಿ 7 ಟೀಮು 9 ಟೀಮು ಮಾಡಿ ಕಳಿಸಿದೀವಿ. ನಮ್ಮ ಸುರೇಶ್ ಕುಮಾರ್, ನಮ್ಮ ಲೋಕಾಯುಕ್ತ SP ಒಳ್ಳೆ ಅಧಿಕಾರಿ. ಇಂಥ ಅಧಿಕಾರಿಗಳು ಬೇಕು ನನಗೆ. ಟೀಮ್ ಮಾಡಿ 238 ಎಕರೆ ಅಂತ ಹೇಳಿ 1 ಜನ ಜೈಲಲ್ಲಿದ್ರು, ಇಲ್ಲ ಹೊರಗಿದಾರಲ್ಲ ಗೊತ್ತಿಲ್ಲ ನನಗೆ. ತಹಶೀಲ್ದಾರರು, ಶಿರ್ತೆದಾರರು 7 ಜನ ಜೈಲಲ್ಲಿದ್ರು, 3-4 ತಿಂಗಳು ಜೈಲಲ್ಲಿದ್ರು. ಮತ್ತೆ ಕೋರ್ಟಲ್ಲಿ ಬೇಲಾಗುತ್ತೆ, ಅದ್ರ ಬಗ್ಗೆ ನಾನು ಮಾತಾಡಲ್ಲ. ಇವಾಗ ಅದು 960 ಎಕರೆ, ಸುಮಾರು 1,000 ಎಕರೆ ಹೋಗಿದೆ ಎನ್ಕ್ರೋಚ್ಮೆಂಟ್. ಗ್ರಾಮಿ ಗವರ್ಮೆಂಟ್ ಲ್ಯಾಂಡ್ ಸಣ್ಣ ಇರಿಂದ ದೊಡ್ಡವರು ಸೇರ್ಕೊಂಡಿದ್ದಾರೆ. ಯಾರು ಬಿಡೋದಿಲ್ಲ ಸರ್. ನೀವು ಸಹಕಾರ ಮಾಡಿ, ನೀವು ರೈತರು ಸಹಕಾರ ಮಾಡಿ, ಅಧಿಕಾರಿ ಸಹಕಾರ ಮಾಡಿದ್ರೆ ನಾವೇನಾದ್ರೂ ಮಾಡ್ಬೋದು ಅಂತ ಅವಕಾಶ ಆಗುತ್ತೆ. ಅದಲ್ಲದೆ ಮೊನ್ನೆ ರೀಸೆಂಟ್ ಆಗಿ ಅದು ನಮ್ಮ ರೈತರು ಬಂದು ಹೇಳಿದ್ರು. ಒಂದೊಂದ್ಸಲ ರೈತರು ಬರ್ತಾರೆ, ಒಂದೊಂದ್ಸಲ ನಮ್ಮ ಪ್ರಶ್ನವರು ನನಗೊಂಥರ ಖುಷಿ ಆಗುತ್ತೆ. ಅವ್ರೊಂಥರ ಸ್ಪೈ ಇರ್ತಾರೆ, ಗೂಢಚಾರಿ ಇರ್ತಾರ ನಮ್ಮ ಪ್ರಶ್ನವರು. ನಾಟ್ ಓನ್ಲಿ ಮಂಡ್ಯ, ಎಲ್ಲ ಕಡೆ ಹೋದ್ರು ಸೈಲೆಂಟ್ ಆಗಿ ತಂದು ಕೊಡ್ತಾರೆ, ಸರ್ ಹಿಂಗಾಗಿದೆ ಸರ್. ಆಮೇಲೆ ಕೆಲವೊಂದು ಪ್ರೆಸ್ ನೋಡಿದ ತಕ್ಷಣ ನಾನು ಯಾವ್ದೇ ಪ್ರೆಸ್ ರಿಪೋರ್ಟ್ ಬಂದ್ರಿ ನನ್ನ ಡಿಸ್ಟ್ರಿಕ್ಟ್ ಸಂಬಂಧಪಟ್ಟದ್ದು ಸುಮ್ಮನೆ ಇರಲ್ಲ, ತಕ್ಷಣ ಕೇಸ್ ಸುಮಾರು ಲಿಸ್ಟ್ ಮಾಡ್ತೀನಿ. ನಿಮ್ಮಲ್ಲಿ ಇದರಲ್ಲಿ ಬಯಸಲ್ಲಿ ಸತ್ತೋದ್ರು, ನಾನು ಪೇಪರ್ ಕಟ್ಟಿ ನೋಡಿ ಸುಮಾರು ಲಿಸ್ಟ್ ಮಾಡಿದೆ. ಪೇಪರ್ ಅಲ್ಲಿ ಒಂದು ಸುಮಾರು ಲಿಸ್ಟ್ ಮಾಡ್ತೀನಿ. ಕೆಲವರು ನನಗೆ ವಾಟ್ಸಪ್ ಅಲ್ಲಿ ಕಳಿಸ್ತಾರೆ, ವಾಟ್ಸಪ್ ಅಲ್ಲಿ ಟಿವಿಯಲ್ಲಿ ನೋಡಿದ್ರು ಸುಮಾರು ಕೆಲಸ ಲಿಸ್ಟ್ ಮಾಡ್ತೀನಿ. ನಾನು ಅಷ್ಟು ಏನು ಶಿಸ್ತಿನ ಸಿಪಾಯಿ ಈ ವಯಸ್ಸಲ್ಲಿ ನೀವೇ ಹಾಕಿಲ್ಲ, ಅಧಿಕಾರಿಗಳು ಹಾಕಿಲ್ಲ. ಏನಾಗಿದೆ ನಿಮ್ಗೆ? ಆ ಮಣ್ಣು ತರ ಬಿಡಿ, ದಯವಿಟ್ಟು ಎಮ್ಮೆ ಚರ್ಮ ಬಿಡಿ. ಇಲ್ಲದೆ ಇದ್ರೆ ಮತ್ತೆ ಇನ್ನೊಂದ್ಸಲ ನಿಮ್ ಮಕ್ಕಳು ಅನಾಥ ಆಗೋದನ್ನ ದಯವಿಟ್ಟು ತಪ್ಪಿಸಿ. ನಾನು ಹೇಳಿ ಮಾಡಕ್ಕಾಗಲ್ಲ, ಜೈಲಿಗೆ ಕಳಿಸ್ತೀನಿ. ಹುಷಾರಾಗಿ ಕೆಲಸ ಮಾಡ್ಬೇಕು. ಅದಾದ್ರೆ ಮೊನ್ನೆ ನೋವಿಂದ ಹೇಳ್ತಿದ್ವಿ. ನನಗೆ ರೈತರು ಬಂದು ಹೇಳಿದ್ರು, ಸರ್ ನಮ್ಮಲ್ಲಿ ಸ್ಕ್ಯಾನಿಂಗ್ ಜಾಸ್ತಿ ಆಗ್ತಾ ಇದೆ ಸರ್, ಹೆಣ್ಣು ಮಕ್ಕಳು ವಯಸ್ಸಾದ ಅಪ್ರಾಪ್ತ ವಯಸ್ಸು ಮಕ್ಕಳು ಎಲ್ಲ ಆಗ್ತಾ ಇದೆ ಅಂತ. ಅದನ್ನ 9 ತಿಂಗಳು 8 ತಿಂಗಳು ನಾವು ಮಾಡಿ ಕಳಿಸಿದೆ. ಎಲ್ಲ ಡಿಸ್ಟ್ರಿಕ್ಟ್ ಕಂಪ್ಲೀಟ್ 7 ತಾಲೂಕು ಇಲ್ಲಿ ಕೋಲಾರ ಮಂಡ್ಯ ಡಿಸ್ಟ್ರಿಕ್ಟ್ ಅಲ್ಲಿ ಮಾಡ್ಬೇಕು ಅಂತ. ಅಲ್ಲಿ 31 ಅಪ್ರಾಪ್ತ ಮಕ್ಕಳನ್ನ ಡಾಕ್ಟರ್ಗಳು, ಅದು ಇಲ್ಲ ಪ್ರೋತ್ಸಾಹ ಬರುತ್ತೆ ಕೇಸು, ಇಲ್ಲ ಚೈಲ್ಡ್ ಮ್ಯಾರೇಜ್ ಬರುತ್ತೆ. ಇಲ್ಲಿ ಮಂಡ್ಯದಲ್ಲಿ ನಿಮ್ಗೆ ಯಾರು ಗೊತ್ತಿಲ್ಲ ಅನ್ಸುತ್ತೆ. 1,000 ಜನ ಗಂಡು ಮಕ್ಕಳಿದ್ರೆ ಬರೀ 800 ಜನ ಹೆಣ್ಮಕ್ಳಿದ್ದಾರೆ. ಹೆಣ್ಣು ಮಕ್ಕಳು ಸಿಗ್ತಾ ಇಲ್ಲ, ಮದುವೆ ಹೆಣ್ಣು ಮಕ್ಕಳು ಸಿಗಲ್ಲ, ತಾಪತ್ರವಾಗಿದೆ. ಆಮೇಲೆ ರೈತ ಅಂದ್ರೆ ಹೆಣ್ಣಲ್ಲೇ ಕೊಡಲ್ಲ ಅಂತಾರೆ ಇವಾಗ. ಅದಕ್ಕೆ ಅಲ್ಲಿ ತಮಿಳುನಾಡಲ್ಲಿ ಅವರು ಮದುವೆ ಆದ್ರೆ ರೈತರ ಮದುವೆ ಇಷ್ಟು ದುಡ್ಡು ಕೊಡ್ತೀನಿ ಅಂತ. ಇದೆಲ್ಲ ಯಾಕ್ರಿ, ಯಾರು ಕೊಡ್ಬೇಕ್ರಿ? ನಾವು ಹೆಣ್ಣಿಗೆ ಹೆಣ್ಣೆ ಮೋಸ ಅಂತ ಹೇಳ್ಬಿಟ್ಟು ನಮ್ಮ ಡಾಕ್ಟರ್ಗಳು
5 ಜನ ಡಾಕ್ಟರ್ ಇನ್ವಾಲ್ವ್ ಆಗಿದೆ ಅದರಲ್ಲಿ. 3 ಜನ ಅರೆಸ್ಟ್ ಮಾಡಿಸಿದ್ವಿ. ಬೇಲಾಗಿದ್ದಂತೆ ಇಬ್ಬರು ತಪ್ಪಿಸ್ಕೊಂಡಿದ್ದಾರೆ. ಎಲ್ಲ ನೋಡ್ತಾ ಹೇಳ್ತೀನಿ, ಹೆಣ್ಣು ಭಾರತ ಮಾತೆ ಹೆಣ್ಣು, ಕರ್ನಾಟಕ ಮಾತೆ ಹೆಣ್ಣು, ಈ ಭೂತಾಯಿ ಹೆಣ್ಣು ಯಾಕೆ ಅದ್ರ ಬಗ್ಗೆ ನಿಮ್ಗೆ ಅಷ್ಟು ಏನು ಈ ಭಾವ ಇಟ್ಕೊಂಡಿದಿಲ್ಲ. ನಮ್ಮ ಅಮ್ಮ ನಮ್ಗೆ ಬರ್ತಾ ಇರ್ಲಿಲ್ಲ. ನಮ್ಮ ಅಮ್ಮ ಅವಾಗ ಸಾಯಿಸಿದ್ರೆ, ನಿಮ್ಮ ಅಮ್ಮನ ಸಾಯಿಸಿದ್ರೆ ನೀವ್ಯಾರು ಬರ್ತಾ ಇರ್ಲಿಲ್ಲ. ಆ ಹೆಣ್ಣು ಭ್ರೂಣನ ಸಾಯಿಸ್ಬಿಟ್ರೆ ನನಗೆ ಅರ್ಥ ಆಗ್ತಾ ಇಲ್ಲ. ಹೆಣ್ಣು ಇಸ್ ಮೋರ್ ಪವರ್ಫುಲ್ ದೆನ್ ಇವಾಗ. ಹೆಣ್ಣು ಮಕ್ಕಳು ಜಾಸ್ತಿ ಪವರ್ ಆಗಿದ್ದಾರೆ. ಗನ್ ಹಿಡ್ಕೊಂಡು ಮಿಲಿಟರಿ ಯುದ್ಧ ಮಾಡ್ತಾ ಇದ್ದಾರೆ, ರೈಡ್ ಮಾಡ್ತಾ ಇದ್ದಾರೆ. ಆ ದುರಾದೃಷ್ಟ, ಆ ಕರಪ್ಷನ್ ಹೆಣ್ಣು ಮಕ್ಕಳು ಸ್ವಲ್ಪ ಜಾಸ್ತಿ ಆಗ್ತಾ ಇದ್ದಾರೆ. ಇವಾಗ ಏನ್ ಮಾಡ್ಬೇಕು ಗೊತ್ತಾಗ್ತಾ ಇದೆ. ಅದು ಆಗ್ಬಾರ್ದು ಅಂದ್ರೆ ನೀವೆಲ್ಲರೂ ಮನಸ್ಸು ಮಾಡಬೇಕು. ಈ ಒಂದು ಎಲ್ಲಿ ಅನ್ಯಾಯ ಆಗ್ತಾ ಇದೆ ಅಂತವನ್ನ ನಾನು ಜೊತೆಗಿದ್ದೀನಿ. ಈ ಕಾವೇರಿ ನದಿ ಒಡಲನ್ನ ಅಲ್ಲಿ ನಮ್ಮ ಶ್ರೀರಂಗಪಟ್ಟ ಹೋಮ್ ಸ್ಟೇಗಳು, ನಾನು ಕೊಪ್ಪಳದಲ್ಲಿ ಸುಮಾರು 140 ಹೋಮ್ ಸ್ಟೇಗಳನ್ನ ಕಿತ್ತಾಕ್ಸ್ಬಿಟ್ಟಿದ್ದೀನಿ. ಇಲ್ಲಿ ನಮ್ಮ ಡಿಸಿ ಅವರು ಕುಮಾರ್ ಅವರ ಹೋಮ್ ಸ್ಟೇಗಳೆಲ್ಲ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿದ್ರು. ಅವ್ರವ್ರು ತಗೊಂಡ್ ಬಂದ್ರು. ಆಯ್ತು ತಗೊಂಡ್ ಬರ್ಲಿ, ನೋಡ್ಬೇಕು, ಕೋರ್ಟು ಏನ್ ಬೇಕಾ ಮಾಡ್ಕೊಳ್ಳೋರು. ನಮ್ಮ ಪ್ರಯತ್ನ ನಾವು ಮಾಡ್ಬೇಕು. ನೀವು ಏನೇ ಇರ್ಲಿ, ಎಂಟೈರ್ ಸ್ಟೇಟ್ 16 ಡಿಸ್ಟ್ರಿಕ್ಟ್ ನಾನು ಕೊಟ್ಟರು ಸಹ ನಾನು ಯಾವ್ದು ಬಿಡೋದು ಅಂತ ಬಂದಿದ್ದು. ಜೆನ್ಯೂನ್ ಕೇಸ್ ನಾನು ಜೊತೆಗಿದ್ದೀನಿ. ಸುಳ್ಳು ಕೇಸ್ ಅವಕಾಶ ಕೊಡಬೇಡಿ. ಅಧಿಕಾರಿಗಳು ದುಡ್ಡು ಕೇಳಿದ್ರೆ ಕೊಡಬೇಡಿ. ನೀವು ಯಾಕೆ ಮಾಡಲ್ಲ ಅಂತ ಕೇಳಿ. ಕೋರ್ಟ್ ಇದೆ, ನಾವಿದ್ದೀವಿ. ದಯವಿಟ್ಟು ಅಧಿಕಾರಿಗಳು ಅನ್ಯಾಯ ಕಾಶ ಪಡಬೇಡಿ ಸರ್. ಅನ್ನ ನಮ್ ತಿನ್ಬೇಕು, ನಮ್ಮನ್ನ ಇರ್ಬೇಕು. ನಾವು ಕಟ್ಟೆಯಲ್ಲಿ ಅನ್ನ ನಮ್ದಿದ್ರೆ ಮಾತ್ರ ಪಾಸಿಟಿವ್ ಎನರ್ಜಿ. ಬೇರೆ ಅನ್ನ ಆದ್ರೆ ನೆಗೆಟಿವ್ ಎನರ್ಜಿ. ನಮ್ಮ ಫ್ಯಾಮಿಲಿ ಒಳ್ಳೇದಾಗಲ್ಲ ಸರ್, ನಮ್ಮ ಮಕ್ಕಳು ಒಳ್ಳೇದಾಗಲ್ಲ ಸರ್, ಸಂಸಾರಗಳು ಹಾಳಾಗೋಗುತ್ತೆ. ನಾನು ಒಂದು ಎಕ್ಸಾಂಪಲ್ ಹೇಳ್ಬೇಕು ನಿಮ್ಗೆ. ಒಬ್ಬ ಅಸಿಸ್ಟೆಂಟ್ ಕಮಿಷನರ್ ಭ್ರಷ್ಟ, ನಮ್ಮ ಅಪ್ಪನ ಫ್ರೆಂಡು. ನಾನು ಚಿಕ್ಕ ವಯಸ್ಸಿಂದ ಅವ್ರನ್ನ ಬೈತಾ ಇದ್ದೆ, ನಮ್ಮ ಅಪ್ಪನ ಬೈತಾ ಇದ್ದೆ, ಅವ್ರನ್ನ ಕಾಳನ್ನು ಸಪೋರ್ಟ್ ಮಾಡ್ತೀಯ ಅಂತ. ನಮ್ಮಪ್ಪ ಒಂದು ಜಡ್ಜ್ ಆದಾಗ ಅವ್ರು ಭಾರಿ ಕ್ಲೋಸ್ ಫ್ರೆಂಡು, ಸ್ಪೇರಿಂಗ್ ಬರ್ಬೇಕು ಅಂತ. ಅವ್ನು ಯಾವ ಫೋಟೋ ಬರೋಂಗಿಲ್ಲ. ಯಾಕೆ ಹೇಳಿದ್ರು, ಭ್ರಷ್ಟ ಜೊತೆ ನಾನು ಫೋಟೋ ತಗೊಳಕ್ ಇಷ್ಟಪಡೋದಿಲ್ಲ, ನನ್ಗೆ ಇಷ್ಟ ಇಲ್ಲ. ನೀನ್ ಬೇಕಾದ್ರೆ ಇನ್ನು ಆಚೆ ಹಾಕ್ಬಿಡ್ತೀನಿ ಮನೆಯಿಂದ. ನನ್ನ ಅಪ್ಪನಿಗೆ ರೈತ ಏನ್ ಕಷ್ಟ ಆಗ್ತದೆ ಪಾಪ. ಅವ್ರು ಏನಾದ್ರು ಕಾಕಾಗಿತ್ತ ಮಾಡ್ಬೇಕು ಅಂತ ಅವನ್ನ ನೈಸ್ ಮಾಡ್ಕೊಂಡಿರೋದು. ವಿಲೇಜ್ ಅಕೌಂಟೆಂಟ್ ಅಸಿಸ್ಟೆಂಟ್ ಕಮಿಷನರ್ ಆದ್ರು. ಆದ್ರೆ ಅವರು ಬರ್ತಾ 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 ಒಳ್ಳೆತನ ಬರಲಿಲ್ಲ. ವಿಲೇಜ್ ಅಕೌಂಟ್ ಇದ್ದಾಗ 100 ರೂಪಾಯಿ, ಸ್ವಲ್ಪ ಪ್ರಮೋಷನ್ ಬಂದು 200 ರೂಪಾಯಿ, ಹಂಗೆ ಹಂಗೆ ಅಸಿಸ್ಟೆಂಟ್ ಕಮಿಷನರ್ 1000 ಗಟ್ಟಲೆ. ಅಂದ್ರೆ ಪ್ರಮೋಷನ್ ಜೊತೆಗೆ ಕರಪ್ಷನ್ ಜಾಸ್ತಿ ಆಗುತ್ತೆ. ನಾನು ಅವ್ರಿಗೆ ಮಾತಾಡಿದ್ದೆ ಯಾವಾಗಲೂ, ನೀನು ಅನುಭವಿಸೇ ತೀರ್ತೀಯ, ನೋಡ್ತಾ ಇರು ಅಂತ. ಚೆನ್ನಾಗಿ ಓದಿಸಿದ ಮಕ್ಕಳೆಲ್ಲ ಆಯ್ತು. ಕೊನೆಗೆ ಇವಾಗ ಮಕ್ಕಳು ಹೆಂಡತಿ ಎದ್ದು ಆಚೆ ಹಾಕಿದ್ದಾರೆ. ಪೆನ್ಷನ್ ಬರ್ತಾ ಜೀವನ ಮಾಡ್ತಾನೆ. ನಾನು ಆಶ್ರಮಕ್ಕೆ ಹೋಗ್ಬೇಕಪ್ಪ. ಒಬ್ಬ ಅಸಿಸ್ಟೆಂಟ್ ಕಮಿಷನರ್ ಆಶ್ರಮದಲ್ಲಿ ಬದುಕೋ ಪರಿಸ್ಥಿತಿ ಬಂದಿದೆ. ಸರ್, ನೀವು ಅರೆಸ್ಟ್ ಆಗಿ ಹೇಳಿದ್ನಲ್ಲ, ನಾನು ನಿಮ್ಮ ಕಾಲ್ ಟಚ್ ಮಾಡ್ತೀನಿ, ನಿಮ್ಮ ಪಾದ ಮುಟ್ತೀನಿ. ಡಿಸಾನೆಸ್ಟ್ ಇದ್ರೆ ನಿಮ್ಮ ಪರಿಸ್ಥಿತಿ ಅದೇ ತರ ಬರುತ್ತೆ. ನೀವು ರಿಟೈರ್ ಆದ್ಮೇಲೆ ನಿಮ್ಮ ಮಕ್ಕಳು ನಿಮಗೆ ಗೌರವ ಕೊಡಲ್ಲ. ನೀವು ಜೋರ್ ಮಾಡಿದ್ರೆ ಏನ್ ಮಹಾನ್ ಏನ್ ಮಾಡಿದ್ರೆ ನಿನ್ ಲಂಚ ಬರ್ತಂದು ನಮ್ಮ ಸಾಕಿದೆ ಬಿಡು, ಮಹಾನ್ ದೊಡ್ಡ ಅಂತ ಹೇಳ್ತಾರೆ ಮಕ್ಕಳು. ಆವಾಗ ನೀವು ಸತ್ತಿದ್ರು ಬದುಕಿದ್ರು ಸತ್ತಂಗೆ. ಹೆಂಡತಿ ಹೇಳ್ತಾಳೆ, ಚೆನ್ನಾಗಿದ್ದಾಗ ತಗೋತಾಳೆ, ಆಮೇಲೆ ನೀನೇನು ಮಹಾ ಬದುಕಿದ್ ಬಿಡಯ್ಯ, ಮೋಸ ಮಾಡಿ ಬದುಕಿದೆ ಅಂತ. ಲಾಸ್ಟ್ಗೆ ನಿಮ್ಮ ಹೆಂಡತಿ ಮಕ್ಕಳಿಗೆ ನೀವು ಆನ್ಸರ್ ಮಾಡಕ್ಕಾಗಲ್ಲ ಅಂತ ಪರಿಸ್ಥಿತಿ ಬರ್ತೀರಾ. ಅದು ಆಗ್ಬಾರ್ದು ಅಂದ್ರೆ ಏನಾದ್ರು ಅಥವಾ ನಮ್ಮಲ್ಲಿ ಯಾರು ಅಧಿಕಾರಿ ಇದ್ರೆ ದಯವಿಟ್ಟು ಬಿಟ್ಟು ಬಿಡಿ. ಇವತ್ತಿಂದ ನಾಳೆ ಒಳಗೊಳಗ ಬದುಕಿ ಜನಸೇವೆ ಮಾಡಕ್ ಪ್ರಯತ್ನ ಮಾಡಿ. ನಾನು ಜೊತೆಗಿದ್ದೀನಿ. ಏನೇನು ಇವತ್ತು ಸುಮಾರು 250 ಕೇಸನ್ನ ನಾವು ತಂದಿದ್ದೀವಿ 2 ದಿವಸಕ್ಕೆ. ಬೇಗ ಬೇಗ ಮುಗಿಸಿದ ಕೇಸುಗಳನ್ನ ನೀವು ಸ್ಟೋರಿ ಹೇಳಿಲ್ಲ. 1 ವರ್ಷ ಟೈಮ್ ಕೊಟ್ಟಿದ್ದೀನಿ ನಾನು. 21 ಮ್ಯಾಟರ್ ಇದೆ, 19 ಮ್ಯಾಟರ್ ಇದೆ. ಯಾಕೆ ಮುಗಿಸಿಲ್ಲ ಇಲ್ಲ ನೀವು? ನಾನು ಅರ್ಧ ಗಂಟೆ 1 ಅವರ್ ಮುಗಿಸ್ಬಿಡ್ತೀನಿ. 300 ಕೇಸ್ 400 ಕೇಸ್ ಮುಗಿಸ್ಬಿಟ್ಟೆ ಮನೆಗೆ ಹೋಗ್ತೀನಿ. ನೀವ್ ಯಾಕೆ ಮಾಡ್ತಾ ಇಲ್ಲ? ನೀವು ಮಾಡ್ಬೇಕು. ನಿಮಗೆ ಏನು ನಾವು ಅಧಿಕಾರ ಕೊಟ್ಟಿದ್ದೀವಿ, ಸೇವೆ ಮಾಡಕ್, ಜನಸೇವೆ ಮಾಡಕ್ ಅಧಿಕಾರ ಕೊಟ್ಟಿದ್ವಿ. ಬೇರೆ ಸೇವೆ ಮಾಡಕ್ಕೆಲ್ಲ ಜನಗಳಿಗೆ ಕೊಟ್ಟಿರೋದು ನಾವು. ದಯವಿಟ್ಟು ನಿಮ್ಮ ಕರ್ತವ್ಯವನ್ನ ಅರ್ಥ ಮಾಡ್ಕೊಳ್ಳಿ. ಕಾಯಕವೇ ಕೈಲಾಸ ಬಸವಣ್ಣ ಹೇಳಿದ, ಆಕಾಶ ಹೇಳಿದ, ಅದನ್ನು ಮಾಡಿದ್ರೆ ಮಾತ್ರ ನಿಮ್ ಪಕ್ಷ. ಇಲ್ಲೇ ಇದೆ. ಈ ಬದುಕಿದ್ದಲ್ಲಿ ಅನುಭವಿಸಬೇಕು, ಅನುಭವಿಸಿ ಆಮೇಲೆ ಸಾಯ್ಬೇಕು ಅಂತ ಪರಿಸ್ಥಿತಿ ತಿಳ್ಕೊಬೇಡಿ. ಈ ಅನ್ಯಾಯ ದುಡ್ಡು ಒಳ್ಳೇದಾಗಲ್ಲ. ಅದೊಂಥರ
ಮಚ್ಚೆ ಇದ್ದಂಗೆ, ಅದು ಏನ್ ಮಾಡಿದ್ರು ಹೋಗಲ್ಲ. ಅದು ಸರಿ ಮಾಡ್ಬೇಕು ಅಂದ್ರೆ ಇವಾಗ ಟೈಮ್ ಬಂದಿದೆ, ಬದಲಾಗಿ 79 ವರ್ಷ ಆಗಿದೆ ಸ್ವಾತಂತ್ರ್ಯ ಬಂದು, 77 ವರ್ಷ ಆಗಿದೆ ನಮ್ಮ ಸಂವಿಧಾನ ಬಂದು. ಇನ್ನು ನಾವು ಬದಲಾಗ್ತಾ ಇದ್ರೆ ನಾವು ಮನುಷ್ಯರಿಗೂ ಪ್ರಾಣಿಗಳಿಗೂ ಡಿಫ್ರೆನ್ಸ್ ಇಲ್ಲ ಅಂತ. ಪ್ರಪಂಚದಲ್ಲಿ 3 ರಾಶಿಗಳಿದೆ. ಒಂದು ನಿಸ್ವಾರ್ಥವಾದ ಜೀವರಾಶಿ, ಪ್ರಾಣಿ ಪಕ್ಷಿ. ಆದ್ರೆ ಅವರು ಕೆಲವೊಂದು ಪ್ರಾಣಿಗಳು ಆ ಜೀವರಾಶಿ ನಿಸ್ವಾರ್ಥ ಜೀವರಾಶಿ ಅಂದ್ರೆ ಮರ ಬೆಳಕು ಕೊಡುತ್ತೆ, ಗೊಬ್ಬರ ಕೊಡುತ್ತೆ, ಗಾಳಿ ಕೊಡುತ್ತೆ. ಅದು ಸತ್ರು ಅದು ವಿಪರೀತ ಆಗುತ್ತೆ. ಸ್ವಲ್ಪ ಸ್ವಾರ್ಥ, ಸ್ವಲ್ಪ ನಿಸ್ವಾರ್ಥ ಅಂದ್ರೆ ಅಶ್ವಾದ ಮಾತ್ರ ಹುಲಿ ಬೇಕಾಗುತ್ತೆ. ಸಸ್ಯಾಹಾರ ಪ್ರಾಣಿಗಳು ಆನೆ, ಜಿಂಕೆ, ಮೊಲ ಅವೆಲ್ಲ ಪಾಪ ಏನು ಮಾಡಲ್ಲ. 3ನೇ ಪ್ರಾಣಿ ಪ್ರಪಂಚದಲ್ಲೇ ಸ್ವಾರ್ಥ ಪ್ರಾಣಿ ಅಂತ ಮನುಷ್ಯ. ಆ ಸ್ವಾರ್ಥದಿಂದ ಪ್ರಕೃತಿ ಹಾಳಾಗೋಯ್ತು, ಪ್ರಾಣಿ ಪಕ್ಷಿ ಹಾಳಾಗೋಯ್ತು. ಇವಾಗ ಮೊನ್ನೆ ನಾನು ನೋಡಿದೆ, ಈ ನಮ್ಮ ಮಡಿಕೇರಿ ದುಬಾಯಲ್ಲಿ 2 ಆನೆ ಫೈಟ್ ಮಾಡ್ತೀವಿ. ಇವ್ರಿಗೆ ಯಾಕೆ ಪಕ್ಕದಲ್ಲಿ ಹೋಗ್ಬೇಕು? ನಮ್ ಜನ ಎಷ್ಟು ಇದಾಗಿದ್ದಾರೆ ಅಂದ್ರೆ ಅವ್ರ ಜೊತೆ ಆಟಾಡಕ್ ಹೋಗ್ತಾರೆ. ಆನೆ ಜೊತೆ ಆಟಾಡಕ್ಕಾಗತ್ತಾ? ಅದು ಬಿದ್ದು ಸದಾಯ್ತು. ಸ್ವಲ್ಪ ದೂರ ಬರ್ತಾ ಇದ್ರಲ್ಲ, ನನ್ಗೆ ಅರ್ಥ ಆಗ್ತಾ ಇಲ್ಲ. ವಿಚಿತ್ರ ಬಿಹೇವಿಯರ್ ನಮ್ಮದು. ಆಮೇಲೆ ಆ ಮೊಬೈಲ್ ಸಮುದ್ರದಲ್ಲಿ ನಿಂತ್ಕೊಂಡು ಈಗ ಅದೇನೋ ಸೆಲ್ಫಿ ಎಲ್ಲ ಮಾಡಿದ್ರು. ಈ ಕಡೆ ಬರ್ಲಾಗ ಮತ್ತೆ ಆ ಕಡೆ ಹೋಯ್ತು. ಈ ತರ ಆಗ್ತಾ ಇದೆ. ಎಲ್ಲ ಒಂದ್ ಕಡೆ ನೇಚರ್ ಎಗನಿಸ್ಟ್ ಆಗಿದೆ ನಮ್ಗೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಪ್ರಾಣಿ ಎಗನಿಸ್ಟ್ ಆಗಿದೆ, ನೇಚರ್ ಎಗನಿಸ್ಟ್ ಆಗಿದೆ. ಇನ್ನ ನಾವು ಅರ್ಥ ಮಾಡ್ಕೊಂಡ್ರೆ, ನಮ್ಮ ಸ್ವಾರ್ಥ ಬದಲಾವಣೆ ಮಾಡದೇ ಇದ್ರೆ ನಮ್ಮ ಗತಿ ಅದೋ ಗತಿ. ಯಾರು ಸಾಯ್ತಾರೋ ಗೊತ್ತಿಲ್ಲ, ಆ ತರ ಪರಿಸ್ಥಿತಿ. ಆ COVID-19 ಬಂದಾಗ ನಾನು ಬಹಳ ಖುಷಿಯಾಗಿದ್ದೆ. ಯಾಕೆಂದ್ರೆ ನಾವು ಬದುಕಿದ್ರೆ ಸಾಕಪ್ಪ. ಆ ಒಂದು ವರ್ಷ 2 ವರ್ಷ ಸ್ವಲ್ಪ ಎಲ್ಲ ಕರಪು ಡೌನ್ ಆಗಿತ್ತು. ನಾನು ಬದಲಾವಣೆ ಪರ್ವ ಬಂತು ಅಂದ್ಕೊಂಡೆ. ಮತ್ತೆ 21 ಆದ್ಮೇಲೆ ಮತ್ತೆ ನಾಯಿ ಬಾಲ ದೊಡ್ಡ ಮತ್ತೆ ಶುರುವಾಯ್ತು. ಎಲ್ಲ ಅಧಿಕಾರ ಶುರುವಾಯ್ತು, ನಮ್ಮ ಜನ ಶುರುವಾಯ್ತು. ದಯವಿಟ್ಟು ನಾನೆಲ್ಲ ನಿಮ್ಮ ಕೈ ಮುಗಿದು, ಎಲ್ಲ ಅಧಿಕಾರಿಗಳಲ್ಲಿ, ಎಲ್ಲ ನಮ್ಮ ಸಾಧನೆ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ನೀವು ಬದಲಾಗಿ ಸಮಾಜ ಬದಲಾವಣೆ ಮಾಡೋಣ. ಅಧಿಕಾರಿ ಬದಲಾಗಿ ನಿಮ್ಮ ಜೀವನ ಬದಲಾಗುತ್ತೆ, ನಿಮ್ಮ ಫ್ಯಾಮಿಲಿ ಉದ್ಧಾರ ಆಗುತ್ತೆ. ನೀವು ಬದಲಾಗಲಿಲ್ಲ, ಲಾಸ್ಟ್ಗೆ ನೀವು ಜೀರೋ, ಮನೆಯಲ್ಲ ಜೀರೋ ಆಗ್ತದ. ಅದೆಲ್ಲ ತಪ್ಪಿಸಿ ಬೇಗ ಕೇಸ್ ಮುಗಿಸೋಕೆ ಅವಕಾಶ ಕೊಡಿ ಅಂತ ಹೇಳ್ತಾ ನಾನು ಒಂದು ದಿವಸ ಮಾತಾಡ್ತೀನಿ. ಅಷ್ಟು ಒಳಗಡೆ ನೋವಿದೆ ನನಗೆ. ಯಾಕಂದ್ರೆ 27 ವರ್ಷ ಲಾಯರ್ ಕೆಲಸ ಮಾಡಿದ್ದೀನಿ, 8 ವರ್ಷ ಜಡ್ಜ್ ಕೆಲಸ ಮಾಡಿದ್ದೀನಿ, ರಾಜ್ಯ ಕಾನೂನು ಬಂದ ಎಲ್ಲ ಊರಿಗೆ ಹೋಗಿದ್ದೀನಿ. ಇವಾಗ 2 ವರ್ಷ ಆಯ್ತು ಬಂದು. ಇನ್ನ ಭಗವಂತ ಶಕ್ತಿ ಕೊಟ್ಟದ್ದು, ಇನ್ನೂ ಹೊಡಿಬೇಕು ಅಂತ ಆಸೆ ಇದೆ. ಗೊತ್ತಿಲ್ಲ ಏನಾಗುತ್ತೆ ಅಂತ. ನಾವು ಜ್ವರ ಮಾತಾಡಿ ನಮ್ಮನ್ನು ಎದುರಿಸ್ತಾರೆ ನಮ್ಮ ಜನ. ಏನ್ ಮಾಡ್ಬೇಕು? ಅದಾವುದು ರಾಯಚೂರು ಹೋದಾಗ ನಾವು ಬಾಬಾ ಅಂಬೇಡ್ಕರ್ ಹಾಸ್ಟೆಲ್ ರಾತ್ರಿ 8 ಗಂಟೆಗೆ, ನೆನ್ನೆ ಹೋದಾಗ ರಾತ್ರಿ 8 ಗಂಟೆ ದುಡ್ಬಿಟ್ಟು ಹಾಸ್ಟೆಲ್ಗೆ. ಆ ಮಕ್ಕಳು ಊಟ ತಿಂತಾ ಇಲ್ಲ. ನನಗೆ ಹೊಟ್ಟೆ ಹುಡುಗಾಯ್ತು. ಟ್ಯಾಕ್ಸ್ ಪೇಯರ್ಸ್ ನಾವು. ನಿಮ್ದು ಟ್ಯಾಕ್ಸ್ ಕಟ್ ಮಾಡ್ತಾರೆ, ರೈತರು ಟ್ಯಾಕ್ಸ್ ಕಟ್ಕೊತಾರೆ. ಅದರಲ್ಲಿ ನಾವು ಜನಗಳಿಗೆ, ಹಾಸ್ಟೆಲ್ಗಳಿಗೆ ಊಟ ಎಲ್ಲ ಕೊಟ್ಟು ಮಕ್ಕಳಿಗೆ, ಬಡ ಮಕ್ಕಳಿಗೆ ಕೊಡ್ಬೇಕಂತ. ಅಲ್ಲಿ ಹೋದಾಗ 3 ಜನ ಇದ್ರು. ಅವ್ರು 427 ಜನಕ್ಕೆ ಅಟೆಂಡೆನ್ಸ್ ಹಾಕ್ತಾನೆ. ಒಂದು ಹುಡುಗರಿಗೆ 2,100 ರೂಪಾಯಿ 2,200 ರೂಪಾಯಿ ಕೊಡ್ತಾರೆ. 3 ವರ್ಷ ದುಡ್ಡು ತಗೊಂಡ. ನಾನು ಕೇಸ್ ರಿಜಿಸ್ಟರ್ ಮಾಡ್ತೀನಿ ಅಂದ್ರೆ ಆಚೆ ಬರ್ಬೇಕಾದ್ರೆ ಚೆಟ್ಟು ನನಗೆ ಕೇಸ್ ರಿಜಿಸ್ಟರ್ ಮಾಡೋದು ಯಾರು ಹೇಳ್ತೀನಿ ನೀನು ಅಂತ. ನಾನು ಯಾರು ಹೇಳ್ತೀನಿ ನೀನು? ಲೋಕಾಯುಕ್ತ ಸಂಸ್ಥೆ ಯಾವ್ದು ಬಗ್ಗೆ ಇಂಡಿಪೆಂಡೆಂಟ್ ಸಂಸ್ಥೆ, ಯಾವ್ದು ಬಗ್ಗೆ ಪ್ರಶ್ನೆ ಇಲ್ಲ, ಯಾವ ಬಗ್ಗಕ್ಕೆ ಆಗೋದಿಲ್ಲ. ನನ್ ಬಗ್ಸಕ್ ಆಗಲ್ಲ. ಈ ತರ ಪಬ್ಲಿಕ್ ಮೀಟಿಂಗ್ ಅಲ್ಲಿ ಗುಂಪು ಕಟ್ಕೊಂಡು ಆಮೇಲೆ ರೌಡಿಸಂ ಮಾಡಕ್ ಬಂದ್ರು. ನಾನು ಜೋರ್ ಮಾಡಿದೆ. ಜೋರ್ ಮಾಡಿ ಕೇಸ್ ರಿಜಿಸ್ಟರ್ ಮಾಡಿ ಸಸ್ಪೆನ್ಷನ್ ಮಾಡಿದ್ರೆ ಮನೆಗೆ ಹೋದ ಅವನು. ಅದು ಬೇರೆ ಕತೆ. ಈಗ ಯಾಕೆ ತಟ್ಟು ಮಾಡ್ತ ಜನ ಅಂದ್ರೆ ಒಳ್ಳೆದನ್ನು ಕೇಳಿದ್ರೆ ಸಂತ ಇವರಿಗೆ. ನೀನ್ ಅನ್ಯಾಯ ಮಾಡ್ತೀಯ ಅಂದ್ರೆ ಸಂತ. ಆ ಪಾಪಿಗಳಿಗೆ ನಾನು ಮಾಡಿದ ಅನ್ಯಾಯ ಹೇಳ್ತಾನೆ ಅರ್ಥ ಮಾಡ್ಕೊಂಡು ಜ್ಞಾನ ಇಲ್ಲ. ಎಲ್ಲ ಇನ್ಫ್ಲೂಯೆನ್ಸ್, ಯಾವ ಇನ್ಫ್ಲೂಯೆನ್ಸ್ ನಡೆಯಲ್ಲ. ತೆಟ್ಟು ಕೊನೆಗೆ ನಿಮ್ ನಗ್ತೀರಾ, ಜಡ್ಜಿದಾಗಿ ಪ್ರಾಬ್ಲಮ್ ಇಲ್ಲ. ಇಲ್ಲಿ ಬಂದ ಮೇಲೆ ನಾನು ಟ್ರೈನಿಂಗ್ ಹೋಗಿ 1 ತಿಂಗಳು ಟ್ರೈನಿಂಗ್ ಹೋಗಿ ಪಿಸ್ತೂಲ್ ತಗೊಂಡಿದ್ದೀನಿ. 10 ವರ್ಷ ಪಿಸ್ತೂಲ್ ಇಟ್ಕೊಂಡಿದ್ದು ಸ್ವಲ್ಪ ಆತ್ಮರಕ್ಷಣೆಗೆ. ಧರ್ಮಸ್ಥಾಪನೆ ಮಾಡಬೇಕಾದ್ರೆ ಶ್ರೀಕೃಷ್ಣ ಚಕ್ರ ಇಟ್ಕೊಂಡಿದ್ದ, ಆಂಜನೇಯ ಗಡ ಇಟ್ಕೊಂಡಿದ್ದ, ತ್ರಿಶೂಲ ಈಶ್ವರ ಇಟ್ಕೊಂಡಿದ್ದ, ಎಲ್ಲ ದೇವತೆಗಳು ಆಯುಧ ಇಟ್ಕೊಂಡಿದ್ದಾರೆ. ಹಾಗೆ ನನಗೂ ಒಂದು ಆಯುಧ ಕೊಟ್ಟಿದ್ದಾರೆ. ಇವಾಗ ಲೈಸೆನ್ಸ್ ತಗೊಂಡು ಎಂತ ಸ್ಟೇಟ್ ಎಲ್ಲಿ ಹೋದ್ರು ಅದು ಇರ್ಬೇಕು ಅಂತ. ಸದ್ಯಕ್ಕೆ ಇವಾಗಿಲ್ಲ.
ನೀವೆಲ್ಲ ನಮ್ಮವ್ರು ಏನ್ ತೊಂದರೆ ಇಲ್ಲ ಅಂತ ಬಂದಿದ್ದೀವಿ. ಇಷ್ಟ ಹೇಳಿ ಮಾತಾಡಕ್ಕೆ ಅವಕಾಶ ಕೊಟ್ಟ ಎಲ್ರಿಗೂ ನಾನು ಮತ್ತೆ ನಿಮ್ಮನ್ನೆಲ್ಲರೂ ಕೈ ಮುಗಿದು ಕೇಳ್ತೀನಿ, ಬದಲಾಗಿ ಬದಲಾದ ಏನಾದ್ರು ಮಾಡಕ್ಕೆ ಒಂದು ಅವಕಾಶ, ಒಂದು ಸಾಧನೆ ಮಾಡ್ಬಿಟ್ಟು ಸಾಯೋಣ. ಸಾಧನೆ ಇಲ್ಲ ಸತ್ತು ಗೋ ಯೂಸ್ ಅಂತ ಹೇಳಿ ನಾವು ಮಾತಾಡೋ ಅವಕಾಶ ಕೊಟ್ಟ ಎಲ್ರಿಗೂ ನಮಿಸಿ ನನ್ನ ಮಾತು ಮುಗಿಸಿ. ಜೈ ಹಿಂದ್ ಜೈ ಕರ್ನಾಟಕ.